ನಮಸ್ಕಾರ. ನಾನಿಲ್ಲಿ ಬೆನ್ಗನಹಳ್ಳಿ ರೈಲ್ವೆ ಬ್ರಿಡ್ಜ್ ಇದೆಯಲ್ಲ ಅದ ಹತ್ರ ಇದ್ದೀನಿ. ಸೊ ನಾವು ನಟ್ಟಂಥ ಗಿಡಗಳು ಸುಮಾರು ಹುಲ್ಸಾಗಿ ಬೆಳೀತಿತ್ತು, ತುಂಬ ದೊಡ್ಡದಾಗಿದ್ದು ಆಗ್ಬಿಟ್ಟಿತ್ತು ಗಿಡಗಳೆಲ್ಲ. ಇಲ್ಲಿ ತುಂಬ ಕಷ್ಟಪಟ್ಟು ಇಲ್ಲಿ ಬೆಳೆಸಿದ್ವಿ, ಯಾಕಂದರೆ ಈ ಕಡೆಯೂ ಯಾವುದೇ ನೀರಿನ ವ್ಯವಸ್ಥೆ ಇರಲಿಲ್ಲ. ತುಂಬ ದೂರದಿಂದ ಅಪಾರ್ಟ್ಮೆಂಟು ಇಲ್ಲಿ ನೋಡ್ಬೋದು, ಆ ಅಪಾರ್ಟ್ಮೆಂಟು ಮತ್ತು ಇಲ್ಲಿ ಸಾಮಿಲ್ಲವರು ಅವರಿಂದ ಮತ್ತು ಅಲ್ಲಿ ಕೆರೆ, ಬೆನ್ಗನಹಳ್ಳಿ ಕೆರೆ ಏನಿದೆಯೋ ಅಲ್ಲಿಂದ ತಂದು ನೆಟ್ಟಿದ್ವಿ ಗಿಡಗಳು. ನೀರು ಅಲ್ಲಿಂದ ತಂದು ಹಾಕ್ತಾಯಿದ್ವಿ. ಸೊ ಇವತ್ತು ನೋಡೋದಾದರೆ ಎಷ್ಟೊಂದು ಗಿಡ ಹೊಡೆದಾಕಿದ್ದಾರೆ ಇವರು. ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಏನಾಗ್ತಾಯಿದೆ ಬೆಂಗಳೂರಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಮೊನ್ನೆ ನೋಡಿದ್ರೆ ಇಲ್ಲಿ ಕೇಬಲ್ ಬ್ರಿಡ್ಜ್ ಹತ್ರ ಸುಮಾರು ಗಿಡ ಹೊಡೆದಾಕಿದ್ರು, ಐಟೆ ಕೇಬಲ್ ಬ್ರಿಡ್ಜ್ ಹತ್ರ. ಅದಾದಮೇಲೆ ಅವಳಹಳ್ಳಿ ಹತ್ರ ಸುಮಾರು ಗಿಡಗಳು ಹೊಡೆದಾಕಿದ್ರು. ಸೊ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಮತ್ತು ಇಲ್ಲಿ ಬಂದು ವಿಚಾರಿಸಿದಾಗ ಅಲ್ಲಿ ನಮ್ಮ ಪಂಚರ್ ಅಂಗಡಿಯವರು ಹೇಳಿದ್ದು ಇಲ್ಲಿ ಏನೋ ಪೇಂಟಿಂಗ್ ಕೆಲಸ ನಡೀತಾ ಇತ್ತಂತೆ, ಅದಕ್ಕೆ ಅಡ್ಡ ಆಗಿ ಇತ್ತಂತೆ ಈ ಮರಗಳು, ಅದಕ್ಕೆ ಹೊಡೆದಾಕಿದ್ದಾರೆ. ಒಂದು ಸಿಲ್ಲಿ ರೀಸನ್ನು ನೋಡಿ, ಪೇಂಟಿಂಗ್ ಹೊಡೆಯೋಕ್ಕೋಸ್ಕರ ಇಷ್ಟೊಂದು ದೊಡ್ಡ ದೊಡ್ಡ ಮರಗಳು ಹೊಡೆದಿದ್ದಾರೆ ಅಂದರೆ ಎಷ್ಟು ನಾಚಿಕೆ ಆಗಬೇಕು ಇವ್ರಿಗೆಲ್ಲ ಕಾನೂನು ಪಾಠ ಆಗಲೇಬೇಕು. ಸೊ ದಯವಿಟ್ಟು ಇದ್ರ ಬಗ್ಗೆ ಮಾನ್ಯ GBA ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಪರಿಶೀಲಿಸಿ ಇದನ್ನು ಆದಷ್ಟು ಬೇಗ ಅವ್ರಿಗೆ ತಕ್ಕ ಶಿಕ್ಷೆ ಆಗಂಗೆ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.